ಇನ್ನು ಒಳ ಮೀಸಲಾತಿ ಜಟಾಪಟಿ ಮುಂದುವರೆದಿದೆ. ಸರ್ಕಾರ ಕೈಗೊಂಡ ತೀರ್ಮಾನಕ್ಕೆ ಬಿಜೆಪಿ ಖ್ಯಾತೆ ತೆಗೆದಿದೆ. ಮುಂದಿನ ವಾರ ಸಭೆ ಮಾಡೋದಕ್ಕೆ ಮುಂದಾಗಿದೆ. ಇದೊಂದು ಮೋಸ ಅಂತ ಶ್ರೀರಾಮುಲು ಕರೆದ್ರೆ, ದಶಕಗಳಿಂದ ಇದ್ದ ಸಮಸ್ಯೆ ಈಡೇರಿದೆ ಅಂತ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಕೇವಲ ಚುನಾವಣೆಗೆ ಮಾತ್ರ ಇವತ್ತು SC ST ಜನಾಂಗದವರು ಇವರನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂತೀರಿ. ಬಿಜೆಪಿ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ನಾವೇನು ಮಾತು ಕೊಟ್ಟಿದ್ದೋ ಮಾತು ಪ್ರಕಾರ ನಡೆದಿದ್ದೀವಿ. ಅದೇನು ಅಂತಾರಲ್ಲ, ಮಳೆ ನಿಂತರೂ ಹನಿ ನಿಲ್ಲಲ್ವಂತೆ. ದಶಕಗಳ ಹೋರಾಟದ ಬಳಿಕ ಒಳ ಮೀಸಲಾತಿ ಕಗ್ಗಂಟು ಶಮನವಾಗಿದೆ. ದಲಿತ ಸಮುದಾಯಗಳು ತಿಕ್ಕಾಟ ಮರೆತು ಸಂಭ್ರಮಿಸಿವೆ. ಆದರೆ ಸರ್ಕಾರದ ನಡೆ ಬಗ್ಗೆ ಬಿಜೆಪಿ ಪಡೆಗೆ ಬೇಸರ ತರಿಸಿದೆ. ಹೊಸ ಸೂತ್ರದಿಂದ ಯಾವುದೇ ಸಮುದಾಯಕ್ಕೆ ಲಾಭವಾಗಲ್ಲ ಅಂತ ತಕರಾರು ಎತ್ತಿವೆ. ಈ ಬಗ್ಗೆ ದಲಿತ ನಾಯಕರ ಸಭೆ ಕರೆಯಲು ತೀರ್ಮಾನ ಮಾಡಿವೆ. ಒಳ ಮೀಸಲಾತಿಯಲ್ಲಿ ಮೋಸ, ಸಿಡಿದಿದ್ದ ಕಮಲ ಪಡೆ. ಮುಂದಿನ ವಾರ ನಡೆಯಲಿದೆ ಬಿಜೆಪಿ ನಾಯಕರ ಸಭೆ. ವಿಜಯೇಂದ್ರ ನೇತೃತ್ವದಲ್ಲಿ ಮುಂದಿನ ವಾರ ದಲಿತ ನಾಯಕರ ಸಭೆಗೆ ಬಿಜೆಪಿ ನಿರ್ಧರಿಸಿದೆ. ಪರಿಶಿಷ್ಟ ಸಮುದಾಯಕ್ಕೆ ನ್ಯಾಯ ದೊರಕಿಲ್ಲ ಘೋಷಣೆ ಅಡಿ ಸಭೆ ಆಯೋಜಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಸಿದ್ಧಪಡಿಸಲಾಗ್ತಾ ಇದೆ. ಹೊಸ ಮೀಸಲಾತಿ ಹಂಚಿಕೆ ಸೂತ್ರದಿಂದ ಯಾವುದೇ ಲಾಭವಾಗಲ್ಲ. ಒಂದ್ ಕಡೆ ಉದ್ಯೋಗಕ್ಕಾಗಿ ಸರ್ಕಾರದ ವಿರುದ್ಧ ಯುವಕರ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದೆಡೆ ಪರಿಶಿಷ್ಟ ಸಮುದಾಯದ ಒಳ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ. ಈ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ತಂತ್ರ ಮಾಡಿದೆ ಅಂತ ದೂಷಿಸುತ್ತಿದೆ. ಇತ್ತ ಸಿದ್ದರಾಮಯ್ಯ ಒಳ ಮೀಸಲಾತಿ ವಿಚಾರದಲ್ಲಿ SCಗಳಿಗೆ ಮೋಸ ಮಾಡಿದ್ದಾರೆ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಪರಮೇಶ್ವರ್ ಮಹಾದೇವಪ್ಪ ಯಾಕೆ ಬಾಯ್ಗೆ ಬಟ್ಟೆ ಕಟ್ಟೆ ಕುಳಿತುಕೊಂಡಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. 56% ಇದ್ದ ಮೀಸಲಾತಿ 50ಕ್ಕೆ ಇಳಿಸುವ ಕೆಲಸ ಕಾಂಗ್ರೆಸ್ ಮಾಡಿದೆ. ಚುನಾವಣೆಗೆ SC STಗಳನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸಿ ನಂತರ SC STಗಳನ್ನ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮೀಸಲಾತಿ ವಿಚಾರದಲ್ಲಿ ಬಹಳ ದೊಡ್ಡ ಹಿಂದುಳಿದಂಥ ಸಮುದಾಯಗಳಿಗೆ SC STಗಳಿಗೆ ದೊಡ್ಡ ಮೋಸವನ್ನು ಕೂಡ ಮಾಡೋಂಥ ಕೆಲಸ ಆಗಿದೆ. ಸನ್ಮಾನ್ಯ ಪರಮೇಶ್ವರ್ ಆದಿಡ್ಕೊಂಡು, ಅದೇ ರೀತಿ ಮಾದೇವಪ್ಪರನ್ನ ಆದಿಡ್ಕೊಂಡು ಎಲ್ಲ ಶಾಸಕರೆಲ್ಲರೂ ಕೂಡ ಅವ್ರು ಯಾಕೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಕುಂತಾರೋ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂಥ ಟೈಮಲ್ಲಿ ಕೇವಲ ಚುನಾವಣೆಗೆ ಮಾತ್ರ ಇವತ್ತು SC ST ಜನಾಂಗದವರು ಇವರನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂತೀರಿ. ಇವತ್ತು ಚುನಾವಣೆ ಮುಗಿದ ನಂತರ ಇವತ್ತು ಕಸದ ತೊಟ್ಟಿಗೆ ಎಸೆಯುವಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ದಶಕಗಳಿಂದ ಇದ್ದ ಸಮಸ್ಯೆ ಮಾತು ಕೊಟ್ಟಂತೆ ಈಡೇರಿಕೆ. ಬಿಜೆಪಿ ಕೈನಲ್ಲಿ ಏನೂ ಮಾಡಲು ಆಗಿಲ್ಲ ಅಂತ ಡಿಕೆಶಿ ಟೀಕೆ. ಡೆಲ್ಲಿಯಿಂದ ಬೆಂಗಳೂರಿಗೆ ಮರಳಿದ ಡಿಸಿಎಂ ಡಿಕೆಶಿ ಒಳ ಮೀಸಲಾತಿ ತೀರ್ಮಾನ ನ್ಯಾಯಸಮ್ಮತ ಅಂತ ಬಣ್ಣಿಸಿದ್ದಾರೆ. ಬಿಜೆಪಿಯವರ ಕೈಯಲ್ಲಿ ಏನೂ ಮಾಡಲು ಆಗಿಲ್ಲ, ನಾವೇನು ಮಾತು ಕೊಟ್ಟಿದ್ದೇವೋ ಆ ಮಾತಿನ ಪ್ರಕಾರ ನಡೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿ ಹಂಚಿಕೆ ಆಯ್ತು ಸರ್, ಎಲ್ಲ ಬೆಟ್ಟ ಆಗೋದು ಇಲ್ಲಿ ಹಿಡಿದಿದ್ದಾರೆ ಅಂತ ಬಿಜೆಪಿಯವರು ಬಿಜೆಪಿಯವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ನಾವೇನು ಮಾತು ಕೊಟ್ಟಿದ್ದೋ ಮಾತು ಪ್ರಕಾರ ನಡೆದಿದ್ದೀವಿ. ಹಿಂದೆ 17% ಇದ್ದ ಕೂಡ ನಾವು ಕ್ಲೀನಾಗಿ ಮಾಡಿದ್ದೋ. ಈಗೂ ಕೂಡ ಭಾಳ ಸರಳತೆಯಿಂದ ಮಾಡಿದ್ದೀವಿ. ಒಂದೇ ಇಶ್ಯೂ ಏನಪ್ಪ ಇದ್ದಿದ್ದು ಅಂತಂದರೆ ರೈಟು ಲೆಫ್ಟು ಯಾರು ಫಸ್ಟು ಒಂದೇ ಪೋಸ್ಟ್ ಇದ್ದರೆ ಅನ್ನೋದು ಒಂದು ದೊಡ್ಡಿತ್ತು. ಅದಕ್ಕೂ ಕೂಡ ಪರಿಹಾರ ಈಗಾಗಲೇ ಕಂಡುಹಿಡಿದಿದ್ದಾರೆ. ಸೊ ಎಲ್ಲರಿಗೂ ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿ, ಬೋವಿ, ಪುರುಷ, ABC ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅಷ್ಟಕ್ಕೂ ಪದೇ ಪದೇ ಬಿಜೆಪಿ 17% SC ಮೀಸಲಾತಿ 15ಕ್ಕೆ ಇಳಿಸಲಾಗಿದೆ ಅಂತ ಪ್ರಚಾರ ಮಾಡ್ತಿದೆ. ಅದರ ಮೂಲ ಅನ್ನೋದನ್ನ ನೋಡೋದಾದ್ರೆ, ಈ ಹಿಂದಿನ ಬಿಜೆಪಿ ಸರ್ಕಾರ ಪರಿಶಿಷ್ಟ ಸಮುದಾಯಕ್ಕೆ 15ರಿಂದ 17ಕ್ಕೆ ಮೀಸಲಾತಿಯನ್ನ ಹೆಚ್ಚಿಸಿತ್ತು. ಆದರೆ ಸುಪ್ರೀಂ ಕೋರ್ಟ್ನ ಒಟ್ಟು ಮೀಸಲಾತಿ ಪ್ರಮಾಣ 50% ಮೀರಿ 56ಕ್ಕೆ ಏರಿಕೆ ಮಾಡಿತ್ತು. ಈ ಮೀಸಲಾತಿ ಹೆಚ್ಚಳಕ್ಕೆ ಕೋರ್ಟ್ನಲ್ಲಿ ಕಾನೂನು ರಕ್ಷಣೆ ಪಡೆಯಲು ಸಂವಿಧಾನದ 9ನೇ ಅನುಚ್ಛೇದಕ್ಕೆ ಸೇರಿರುವಂತೆ ಕೇಂದ್ರ ಸರ್ಕಾರಕ್ಕೆ ಅಂದಿನ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು.
ಆದ್ರೆ ಅದ್ಯಾವುದೂ ಆಗ್ಲಿಲ್ಲ. ಹೀಗಾಗಿನೇ ಕಾಂಗ್ರೆಸ್ ಸರ್ಕಾರ ಹಳೆ ರಿಸರ್ವೇಶನ್ ಮುಂದುವರೆಸಿದೆ. ಅದರಂತೆ ಮೀಸಲಾತಿಯನ್ನ 15% ಇಳಿಕೆ ಮಾಡಿ ಎಡಗೈ ಬಲಗೈ ಸಮುದಾಯಕ್ಕೆ ಒಳ ಮೀಸಲಾತಿ ಸಮವಾಗಿ ಹಂಚಿದೆ. ಆದರೆ ಬಿಜೆಪಿ ಇದಕ್ಕೆ ಕ್ಯಾತೆ ತೆಗೆದಿದೆ. ಒಟ್ಟಾರೆ ಒಳ ಮೀಸಲಾತಿ ಹಂಚಿಕೆ ಬಳಿಕವೂ ಹೊಸ ಸಂಘರ್ಷ ಏಳುವ ಸಾಧ್ಯತೆಯಿದೆ. ಮುಂದಿನ ವಾರ ಬಿಜೆಪಿ ಸಭೆ ಮಾಡಲಿದ್ದು ಏನೆಲ್ಲ ತೀರ್ಮಾನಗಳನ್ನ ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.